ಸೆಮಿ ಗ್ರೇವಿ. ನಮ್ಮನೆ ನಾಟಿ ಸ್ಟೈಲ್ ಅಂತ RR ನ್ಯೂ ಬ್ರಾಂಚ್ ಓಪನ್ ಮಾಡಿದ್ದೀವಿ. ಇದು ಚಿಕನ್ ಚಾಪ್ಸು 4 kgಗೆ ಮಸಾಲೆ ರೆಡಿ ಮಾಡ್ತಾಯಿದ್ದೀವಿ. ಆಯಿಲು ಒಂದು 100 ml, ಒಂದು 3 ಪೀಸ್ ಚಕ್ಕೆ, ಒಂದು 10 ಪೀಸ್ ಲವಂಗ, ಧನಿಯಾ ಎಳ್ಳು 2 ಹಿಡಿ, ಮೆಣಸು ಒಂದು 2 ಸ್ಪೂನ್ ಸರ್, ಇಷ್ಟು ಹಸಿಮೆಣಸಿನಕಾಯಿ ಒಂದು 25 ಪೀಸ್ ಇದೆ. ಹುರ್ಕೊಂಡ್ರೆ ಇದು ನಿಮಗೆ ಯಾವುದು ಗ್ಯಾಸ್ಟ್ರಿಕ್ಕು ಅವೆಲ್ಲ ಏನು ಬರಲ್ಲ. ಇದಕ್ಕೆ ಡೈರೆಕ್ಟ್ ರುಬ್ಬ ಹಾಕ್ಬಿಟ್ರೆ ನಿಮಗೆ ಎದೆ ಉರಿ ಎಲ್ಲ ಇದಾಗುತ್ತೆ. ನೆಕ್ಸ್ಟ್ ಈರುಳ್ಳಿ. ಹಾಂ, ಈರುಳ್ಳಿ ಇದು ಒಂದು 1/4 kg, 4 kgಗೆ 1/4 kg. ಇದು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ನಿಮಗೆ ಗ್ರೇವಿ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಪುದೀನ ಸೊಪ್ಪು ಸರ್, ಪುದೀನ ಒಂದು ಹಿಡಿ ಸರ್. ಕಲರ್ ಬರೋಕ್ಕೆ 2 ಹಿಡಿ ಪಾಲಕ್. ಇದು ಕಲರ್ ಬರುತ್ತೆ ಚೆನ್ನಾಗಿ, ಗ್ರೇವಿ ಕಲರ್ ಬರುತ್ತೆ. ಏನು ಹಾಕಲ್ಲ ನೋಡಿ, ಹೆಂಗೆ ಎಲ್ಲ ನಮ್ಮದೇ ನಾಟಿ ಸ್ಟೈಲು. ಮಸಾಲ ನಾವೇ ರೆಡಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 50 ಗ್ರಾಮ್ ಶುಂಠಿ, ಬೆಳ್ಳುಳ್ಳಿ ಕೂಡ ಒಂದು 2 ಹಿಡಿ ಬೆಳ್ಳುಳ್ಳಿ. ಸಿಪ್ಪೆ ಅದು ಬೇಳೆ ಫೈನ್ ಕ್ವಾಲಿಟಿ ಚೆನ್ನಾಗಿದೆ. ಇವಾಗ ಒಂದು 2 ಸ್ಪೂನು ಗಸಗಸೆ ಹಾಕಿ, ಗಸಗಸೆ ಇಲ್ಲಾಂದರೆ ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅರಿಶಿನ ಹಾಕ್ತಾಯಿದ್ದೀನಿ. ಹಾಂ, 1.5 ಸ್ಪೂನ್. ಉಪ್ಪು ಹಾಕಿದ್ರೆ ಈ ಮಸಾಲೆ ಬೇಕಾದ್ರೆ ಒಂದು 2 ದಿನ ಇಟ್ಕೋಬೋದು. ಇದು ಏನೂ ಆಗಲ್ಲ. ಇದು ರುಬ್ಬಿಟ್ಟು ಫ್ರಿಜ್ ಒಳಗೆ ಹಾಕಿದ್ರೆ ಉಪ್ಪು ಹಾಕೋದ್ರಿಂದ ಏನೂ ಆಗಲ್ಲ. ಹುರ್ಗಡ್ಡೆ ಕೊಡು ಸ್ವಲ್ಪ ಚೆಲ್ಲಿ. 1.5 ಹಿಡಿ ಕಡಲೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರ್ಸೋದು, ನಾಟಿ ಕೊತ್ತಂಬರಿ 1 ಕಟ್ಟಷ್ಟು ಬೇಕು. ಇನ್ನೊಂದು ಸ್ವಲ್ಪ ಕೊಡಪ್ಪ. ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಸ್ಟವ್ ಹಾಕ್ಕೊಂಡು ಸೀದಾ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ನೆಕ್ಸ್ಟು ಒಗ್ಗರಣೆ ಹಾಕಿ ತೋರಿಸ್ತೀನಿ. ಇಷ್ಟು ಥಿಕ್ನೆಸ್ ಬಂದರೆ ಸಾಕು ಸರ್ ಗ್ರೇವಿಗೆ. 50 ml ಆಯಿಲ್, ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಒಂದು ಅರ್ಧ ಹಿಡಿ, ಮೆಂತ್ಯ ಇದು ಇದಕ್ಕೆಲ್ಲ ಒಳ್ಳೆಯದು, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಗ್ರೇವಿಗೆಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ ಮೆಂತ್ಯ. ಅದೇ ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಒಂದು 100 ಗ್ರಾಮ್ ಆನಿಯನ್, 100 ಗ್ರಾಮ್ ಆನಿಯನ್. ಒಂದು ಸ್ವಲ್ಪ ಅರಿಶಿನ ಹಾಕಬೇಕು, ಒಂದು ಅರ್ಧ ಸ್ಪೂನ್. ಸ್ವಲ್ಪ ಕಸ್ತೂರಿ ಮೇಥಿ,
ಇವಾಗ ಫ್ರೈ ಆಗಿದೆ, ಚಿಕನ್ ಹಾಕಿ ನೀಟಾಗಿ ತೊಳೆದು ಹಾಕಿ 4 kg ಚಿಕನ್. ಹಾಂ 4 kg ಚಿಕನ್. ಮಸಾಲೆಗೂ ಹಾಕಿದ್ದೀವಿ ಅಲ್ವಾ, ಇದೊಂದು ಸ್ವಲ್ಪ ಹಾಕಿಕೊಟ್ರೆ ಇನ್ನೂ ರುಚಿ ನೋಡಿ. ಸ್ವಲ್ಪ ಮುಚ್ಚಿಕ್ಕೆ ಬಿಡೋಣ, ನೀರು ಬಿಟ್ಬಿಟ್ಟು. ಫ್ರೈ ಆಗಿದೆ, ಇವಾಗ ಮಸಾಲೆ ಆ್ಯಡ್ ಮಾಡಿ. ಇವಾಗ ಫ್ರೈ ಆಗಿದೆ ಸರ್, ಮಸಾಲೆ ಆ್ಯಡ್ ಮಾಡೋದಷ್ಟೇ. ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು, ಜಾಸ್ತಿ ಆಯ್ತು ಅಂದರೆ ಎತ್ತಿಕ್ಕೋಬೋದು. ಜಾಸ್ತಿ ಗ್ರೇವಿ ಬೇಕಂದರೆ ಜಾಸ್ತಿ ಎತ್ತಿಕ್ಕೋಬೋದು. ಹಾಂ ಸರ್, ಕುದಿ ಬಂದುಬಿಟ್ರೆ ಉಪ್ಪು ಖಾರ ನೋಡಿಕೊಂಡು ಸರ್. ಚಿಕನ್ ಚಾಪ್ಸ್ ರೆಡಿ ಇದೆ. ಎಲ್ಲ ಹೇಳ್ಕೊಟ್ಟಿದ್ದೀನಿ, ನೀವು ನಿಮ್ಮ ಮನೇಲಿ ಮಾಡಿಕೊಂಡು ನೀಟಾಗಿ ತಿನ್ನಿ. ಇದು ವೈಟ್ ರೈಸ್ಗೆ, ಈ ಗೀ ರೈಸ್ ಆ ಥರ ಐಟಮ್ಗೆ ಸೂಪರಾಗಿರುತ್ತೆ. ಚಪಾತಿಗೆಲ್ಲ ಹಾಕೊಂಡು ತಿನ್ಬೋದು. ಗಟ್ಟಿ ಬೇಕಾದ್ರೆ ಗಟ್ಟಿನೂ ಮಾಡ್ಕೋಬೋದು. ಸೆಮಿ ಗ್ರೇವಿ.